ಅಲ್ಲ, ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದಕ್ಕೆ ನಮ್ಮ ಹತ್ರ ಇರೋದೇ 5 ವೀಕ್ಸ್. ಇದನ್ನು ವಿಶ್ವ ಕೂಡ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಹಾಗಂತ ನೀನು ಅನ್ಕೊಂಡಿದ್ಯಾ? ವಿಶ್ವನ್ ಕೇಪಬಿಲಿಟೀಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಕಂಪ್ನಿಲಿ 5 ವೀಕ್ಸ್ನಲ್ಲಿ ಪ್ರಾಜೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗೋದು ವಿಶ್ವನ್ ಒಬ್ಬನಿಗೆ. ನೀನು ವಿಶ್ವ ಅಂತಿರೋದು ನೋಡಿದ್ರೆ ನನಗೇನೋ ನಿನ್ನ ಸ್ಕೀಮ್ ಬೇರೆನಿದೆ ಅನ್ಸುತ್ತೆ. ಏನು ನಿನ್ನ ಪ್ಲಾನ್ಸ್? ಯಾಕೆ ನಿನಗೆ ಗೊತ್ತಿಲ್ವಾ? ವಿಶ್ವ ಸ್ವಲ್ಪ ಜಾಸ್ತಿನೇ ಮೆರಿತಾ ಇದ್ದಾನೆ ಅಂತ ನಿನಗನ್ನಿಸ್ತಿಲ್ವಾ? ನಾನೇ ಬುದ್ಧಿವಂತ ಅನ್ನೋ ದುರಂಕಾರ ಅವನಿಗೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ಇದಕ್ಕಿಂತ ಬೇರೆ ಆಪರ್ಚುನಿಟಿ ಅಲ್ಸಿ. ವಿಶ್ವಂಗೆ ಬುದ್ಧಿ ಕಲಿಸ್ಬೇಕು ಅಂತಿರೋದೇನೋ ಸರಿ, ನನಗೂ ಒಂದು ಗ್ರೋತ್ ಕಂಡ್ರೆ ಯಾಕೋ ಆಗ್ತಾ ಇಲ್ಲ. ಆದರೆ ಅಷ್ಟೇನಾ? ಕಮಾಂದಿಲಿ ನನ್ನ ಕಿವಿಗೆ ಹೂಬಿಡಕ್ಕೆ ನೋಡ್ಬೇಡ. ನಿನ್ನ ಹೊಟ್ಟೆಯವರಿಗೆ ಒಂದು ಗ್ರೋತು ಜಾಣತನ ಅಷ್ಟೇ ಅಲ್ಲ ಕಾರಣ, ಬೇರೆ ಏನೋ ಇದೆ ಅಲ್ಲ. ಚಿತ್ರಲೇಖ. ಒಪ್ಕೋ, ನೀನೇ ಎಷ್ಟೋ ಸಾರಿ ಹೇಳಿದ್ಯಾ ನಿನಗೆ ಚಿತ್ರಲೇಖನ್ ಕಂಡ್ರೆ ಮೊದಲಿಂದನೂ ಕ್ರಶ್ ಇತ್ತು. ಒಟ್ಟಿಗೆ ಓದ್ದವಳು, ಒಟ್ಟಿಗೆ ಬೆಳೆದವಳು, ನೋಡೋಕೆ ತುಂಬ ಚೆನ್ನಾಗಿ ಬೇರೆ ಇದ್ಲು. ಶ್ರೀಮಂತ ಹುಡುಗಿ, ಅವ್ರ ಅಪ್ಪನಿಗೆ ಒಬ್ಳೆ ಮಗಳು. ಚಿತ್ರನ್ ಮದುವೆ ಆಗಿ ಹೈ ಸೊಸೈಟಿ ಲೈಫ್ನ ಆರಾಮಾಗಿ ಎಂಜಾಯ್ ಮಾಡಬೇಕು ಅನ್ಕೊಂಡಿದ್ದೆ. ಬಟ್ ಬ್ಯಾಡ್ ಲಕ್, ವಿಶ್ವ ನಿನ್ನನ್ನು ಹಿಂದಾಗ್ತ ಅವರಪ್ಪನ ದುಡ್ಡಲ್ಲೇ ಫಾರಿನ್ಗೆ ಹೈಯರ್ ಎಜುಕೇಶನ್ಗೆ ಹೋದ. ಅಷ್ಟೇ ಅಲ್ಲದೆ ಚಿತ್ರನ್ ಮದುವೆನೂ ಆದ. ವಿಶ್ವನ ತುಳಿಯೋದಕ್ಕೆ ನಿನ್ನ ಸಮಯ ಕಾಯ್ತಾ ಇದ್ದೆ. ಹೊರಗಡೆ ನೀನು ವಿಶ್ವನ ಫ್ರೆಂಡ್ ಅಂತ ಹೇಳ್ಕೊಂಡ್ರು, ವಿಶ್ವನೇ ತಾನೇ ನಿನ್ನ ಮೊದಲನೇ ಶತ್ರು. ಸೊ ವಾಟ್? ಕೂಲ್ ದಿಲೀಪ್, ಕೂಲ್. ವೆರಿ ಸ್ಯಾಡ್ ಸ್ಟೋರಿ. ಒಪ್ಕೋತೀನಿ, ನಿನ್ನ ಡಿಸಪಾಯಿಂಟ್ಮೆಂಟ್ನ ನೀನು ಈ ರೀತಿ ತೋರಿಸ್ತಾ ಇದೀಯಾ. ಹೌದು, ಹಾಗೆ ಅನ್ಕೋ. ಏನೀಗ? ವಿಶ್ವ ತುಳಿಯೋದಕ್ಕೆ ನನಗೆ ಸಿಕ್ಕಿರೋ ಗೋಲ್ಡನ್ ಆಪರ್ಚುನಿಟಿ ವರ್ಗಿಸಿದು. ಚಿತ್ರಲೇಖ ಕಣ್ಣಲ್ಲಿ ವಿಶ್ವ ಜೀನಿಯಸ್. ಆ ಇಮೇಜ್ ಬಿತ್ತೋಗ್ಬೇಕು. ಈಗ ವಿಶ್ವನ ನಮ್ಮ ಟೀಮ್ಗೆ ಹೇಳ್ಕೋಬೇಕು. ಇದೇ ಕಾರಣಕ್ಕೆ ಕಷ್ಟ ಆದರೂ ಡೆಲಿವರಿ ಹೆಡ್ ರಾಘವನ್ಗೆ ಈ ಪ್ರಾಜೆಕ್ಟ್ನ ಒಪ್ಕೊಳ್ಳೋದಕ್ಕೆ ಕನ್ವಿನ್ಸ್ ಮಾಡಿಸಿತ್ತು. ಕೊಟ್ಟಿರೋ ಟೈಮ್ ಫ್ರೇಮ್ನಲ್ಲಿ ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ವಿಶ್ವನಿಗೆ ಮಾತ್ರ ಸಾಧ್ಯ. ವಿಶ್ವ ಪ್ರಾಜೆಕ್ಟ್ ಒಪ್ಕೊಂಡ್ಮೇಲೆ ರಾಘವನ್ಗೂ ಬೇರೆ ಆಪ್ಷನ್ ಇರೋದಿಲ್ಲ. ವಿಶ್ವನ್ಗೆ ಈ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡೋದಕ್ಕೆ ಹೇಳ್ತಾರೆ. ಆಗ ಅವನು ನನ್ನ ಅಂಡರ್ ಕೆಲಸ ಮಾಡಬೇಕಾಗತ್ತೆ. ನಾನು ಪ್ರಾಜೆಕ್ಟ್ ಹೆಡ್, ಅವನು ಟೀಮ್ ಲೀಡ್. ದೆನ್ ದ ಗೇಮ್ ಬಿಗಿನ್ಸ್.